ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 64 ದಿನ ಕಂಪ್ಲೀಟ್ ಮಾಡಿ 65ನೇ ದಿನ ಕಾಲಿಟ್ಟಿದ್ವಿ. ಈ 65ನೇ ದಿನದ ಒಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ನೀಟಾಗಿ ಗೊತ್ತಾಗುತ್ತೆ ಯಾರ್ಯಾರು ಯಾವ ತಂಡದಲ್ಲಿದ್ದಾರೆ, ಟಾಸ್ಕ್ ಯಾವ ರೀತಿ ಇರುತ್ತೆ. ಈ ಟಾಸ್ಕ್ ಉಸ್ತುವಾರಿನೇ ಇರಲ್ಲ. ಮತ್ತೆ ಈ ಟಾಸ್ಕ್ ತಂಡಗಳಂತ ಬೇರೆ ಬೇರೆ ತಂಡ ಬಂದಾಗ ಯಾರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಟಾಸ್ಕ್ ಅಂತ ಹೇಳಿದೆ. ಮೊದಲೇ ಈ ಟಾಸ್ಕ್ ಅಲ್ಲಿ 2 ನ್ಯೂಸ್ ಚಾನಲ್ ಇರುತ್ತೆ. ಒಂದು MMTV ಅಂತ, ಒಂದು DDTV ಅಂತ. DDTV ನಮ್ ಚಾನಲ್, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. DDTV ಬೇರೆ ಸಪರೇಟ್, MMTV ಬೇರೆ. ಈ 2 ನ್ಯೂಸ್ ಚಾನಲ್ಗಳು ಪೋಟಿ ಪಡ್ತವೆ. ಎಂಟರ್ಟೈನ್ಮೆಂಟ್ ಅಂತ, ನ್ಯೂಸ್ ಅಂತ, ಕಾಮಿಡಿ ಅಂತ, ಅಡಿಗೆ ಮಾಡೋದಂತ, ಈ ರೀತಿಯಾಗಿರುತ್ತೆ. ಇದರಲ್ಲಿ ಯಾರಾದ್ರೂ ಚೆನ್ನಾಗಿ ಗೆಲ್ತಾರೋ, ಯಾರಾದ್ರೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಅದು ನಾವು ವೋಟ್ ಮಾಡ್ಬೇಕು. ಈ ತಂಡ ಚೆನ್ನಾಗಿ ಆಡಿದೆ, ಇದು ನಾವು ವೋಟ್ ಮಾಡ್ತೀವಿ, ಇವ್ರು ಗೆಲ್ಬೇಕು ಈ ತಂಡ ಅಂತ. ಆ ರೀತಿಯಾಗಿರುತ್ತೆ. ಮತ್ತೆ ಯಾರು ಯಾವ ತಂಡದಲ್ಲಿದ್ದಾರೆ, ಆ ತಂಡ ಟಾಸ್ಕ್ ಯಾವ ರೀತಿ ಇರುತ್ತೆ, ಯಾರೆಲ್ಲ ಯಾರನ್ನ ಟಾರ್ಗೆಟ್ ಮಾಡಿದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ಹೇಳಿದೆ ನಾನು, ಟಾಸ್ಕ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ 2 ನ್ಯೂಸ್ ಚಾನಲ್ಸ್, MMTV ಅಂತ, ಒಂದು DDTV ಅಂತ. ಈ DDTV ಅಂತ ತಗೊಂಡಾಗ ಖಂಡಿತವಾಗ್ಲೂ ಗೋಲ್ಡ್ ಸುರೇಶ್, ತ್ರಿವಿಕ್ರಮ್, ಭವ್ಯ, ಗೌತಮಿ, ಉಗ್ರಂ ಮಂಜು, ನಮ್ಮ ಐಶ್ವರ್ಯ ಈ ತಂಡದಲ್ಲಿ ಇದ್ದಾರೆ. ಇನ್ನು MMTV ಅಂತ ತಗೊಂಡಾಗ ಮೋಕ್ಷತಾ, ಶಿಶಿರು, ಚೈತ್ರ, ಧನರಾಜು ಮತ್ತೆ ನಮ್ಮ ಹನುಮಂತು, ಇವ್ರು ಒಂದು ಟೀಮ್ ಅಲ್ಲಿ ಇದ್ದಾರೆ. ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ರಾಜಾರಾಣ ಟಾಸ್ಕ್ ಇತ್ತಲ್ಲ, ಅದೇ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಆಸ್ ಇಟ್ ಇಸ್ ಸೇಮ್ ಇದೆ. ಧನರಾಜ್ ಅವರು ಮಾತ್ರ ಚೇಂಜ್ ಆಗಿದ್ದಾರೆ ಅಷ್ಟೇ. ರಾಣಿ ಟೀಮಿಗೆ ಬಂದಿದ್ದಾರೆ, ನೀರೆಲ್ಲ ಸೇಮ್ ಇದಾರೆ ಆ ಕಡೆಗೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಇವರು ಬಿದಾರಲ್ಲ, ಬೇರೆ ಬೇರೆ ತಂಡ ಇದಾರಲ್ಲ, ನೀನು ಕಿತ್ತಾಡ್ಕೊಂಡು ಸಾಯಿರಿ ಅನ್ನೋ ಒಂದು ಟೈಟಲ್ ಆಗಿ ಇದಾಗ್ತಾ ಇದೆ. ಈಗ ನೋಡಿ, ಮಂಜಣ್ಣ, ಗೌತಮಿ, ತ್ರಿವಿಕ್ರಮ್, ಗೋಲ್ಡ್ ಸುರೇಶ್, ಐಶ್ವರ್ಯ ಮಾತ್ರ ಇವ್ರ ಟೀಮ್ ಬರ್ಬೇಕಾಯ್ತು, ಧನರಾಜ್ ಆ ಕಡೆಗೆ ಹೋಗ್ಬೇಕಾಯ್ತು. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಆದ್ರೆ ಸೇಮ್ ಇದೆ ಟೀಮು. ಈ ಟೀಮ್ಗಳಲ್ಲಿ ತುಂಬಾ ಒಬ್ರು, ಈಗ ಎಕ್ಸಾಂಪಲ್ ಆಗಿ ಐಶ್ವರ್ಯ ಹೋಗ್ತಾರೆ, ಅವ್ರಿಗೆ ಯಾರಾದ್ರೂ ಆಗಲ್ಲೋ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಆಕ್ಚುಲಿ ಈ ಪ್ರೋಮೋ ನೋಡಿದಾಗ ನಮ್ಮ ಐಶ್ವರ್ಯ ಅವರು ಹನುಮಂತ್ ಅವ್ರನ್ನ ಮತ್ತೆ ರಜತ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ರಜತ್ ಅವ್ರು ಬಂದ್ಬಿಟ್ಟು ಕಲಿಯುಗದ ಭೀಮ, ಕಸ ಹೊಡೆಯಕ್ ಬರಲ್ಲ, ಆಲ್ಕಸನಕ್ ಬರಲ್ಲ, ಕ್ಲೀನ್ ಮಾಡೋ ತಿಮ್ಮ ಅಂದ್ರೆ ಜಾರಿ ಬಿದ್ದ ಬೊಮ್ಮ ಅಂತ ಏನೇನೋ ಎದುರಿ ಬರ್ತಾ ಇದೆ. ಈ ರೀತಿಯಾಗಿ ಅದಾದ್ಮೇಲೆ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಹನುಮಂತ್ ಅವ್ರನ್ನ. ಊಸು ಹನುಮಂತ್ ಅವರು ಆಡಾಡಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಕಂಟೆಂಟ್ ಕೊಡ್ತಾ ಇದ್ದಾರೆ ಅನ್ಕೊಂಡಿದ್ದಾರೆ. ಬಟ್ ಅವ್ರ ವೀಕ್ನೆಸ್ ಏನಂತ ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ನಮ್ಮ ಚೈತ್ರ ಅವ್ರು ಬಂದ್ಬಿಟ್ಟು ಗೌತಮಿನ ಟಾರ್ಗೆಟ್ ಮಾಡ್ತಾರೆ. ನಮ್ಮ ರಾಜರಾಣಿ ಟಾಸ್ಕ್ ಅಲ್ಲಿ ರಾಣಿನ ಕೆಳಗ್ ಬಿಳಿಸ್ಕೆ ಗೌತಮಿ ಅವರು ಪಾಸಿಟಿವ್ ಅನ್ನ ಮುಖವಾಡವನ್ನು ಕೆಳಗ್ ಬೀಳ್ಸಿದ್ರು, ಕಳಿಸ್ಬಿಟ್ರು ಅಂತ ಹೇಳಿ. ಈ ರೀತಿಯಾಗಿ ಈಗ ಹನುಮಂತ ನಮ್ಮ ತ್ರಿವಿಕ್ರಮ್ ಅಂತ ತಗೊಂಡಾಗ ಇಬ್ರು ಅಡಿಗೆ ಮಾಡ್ತಾರೆ, ಒಂದಿಲ್ಲ ಒಂದು ಸಾಂಗ್ ಪ್ಲೇ ಮಾಡ್ತಾರೆ, ಆಂಕರಿಂಗ್ ಆಗಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಟಾಸ್ಕ್ ಇರುತ್ತೆ. ಈ ವಾರ ಟಾಸ್ಕ್ ಇದೇ ರೀತಿ ಇರುತ್ತೆ. ಬಟ್ ತಂಡ ಅಂತ ಬಂದಾಗ ನಾನು ಮೊದಲೇ ಹೇಳ್ದಲ್ಲ, ಶಿಶಿರು, ಮೋಕ್ಷತಾ, ಹನುಮಂತ, ಧನರಾಜು, ಅದಾದ್ಮೇಲೆ ಚೈತ್ರ, ಇವರೊಂದು ತಂಡದಲ್ಲಿದ್ದಾರೆ. ಇನ್ನ DDTV ತಂಡ ತಗೊಂಡಾಗ ತ್ರಿವಿಕ್ರಮ್, ಭವ್ಯ, ಮಂಜು, ಗೌತಮಿ, ಗೋಲ್ಡ್ ಸುರೇಶ್ ಇವ್ರ ತಂಡದಲ್ಲಿದ್ದಾರೆ. ತಂಡದ ಮಾಲೀಕರಾಗಿ ಧನರಾಜು ಮತ್ತೆ ನಮ್ಮ ಗೋಲ್ಡ್ ಸುರೇಶ್ ಅವರು ಕಂಟೆಂಟ್ ಕೊಡ್ತಾ ಇದ್ದಾರೆ. ಈ ನೀರೆಲ್ಲ ಆ ಚಾನಲ್ ಅಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಒಂದೊಂದು ಉಸ್ತುವಾರಿ ವಹಿಸಿರ್ತಾರೆ. ಒಬ್ರು ನ್ಯೂಸ್ ಓದ್ಬೇಕು, ಒಬ್ರು ಸಾಂಗ್ ಆಡ್ಬೇಕು, ಒಬ್ರು ಆಂಕರಿಂಗ್ ಮಾಡ್ಬೇಕು. ಈ ರೀತಿಯಾಗಿ ಸಬ್ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಒಂದೊಂದು ಸತ್ಯ, ಈ ಟಾಸ್ಕಿನ ಉಸ್ತುವಾರಿ ನೀವೇ. ನಾವು ವೋಟ್ ಮಾಡಿ ಯಾವ ತಂಡ ಚೆನ್ನಾಗಿ ಆಡ್ತು, ಚೆನ್ನಾಗಿ ಎಂಟರ್ಟೈನ್ ಮಾಡ್ತು ಅಂತೇಳಿ ನಾವು ಜೀವಶ್ರಮದಿಂದ ವೋಟ್ ಮಾಡಬೇಕು. ಈ ನಾಮಿನೇಷನ್ಸ್ ಅಂತ ಬಂದಾಗ ಒಂದು ಬೇರೆ ವಿಡಿಯೋನ ಬರುತ್ತೆ. ಮತ್ತೆ ಈ ಪ್ರೋಮೋದ ನೋಡಿದಾಗ ಈ ಪ್ರೋಮೋ ಅನಲಿಟಿಕ್ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಬೇಗನೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.